ನಮಸ್ಕಾರ ಸ್ನೇಹಿತರೆ. ಅನೇಕ ಬಾರಿ ನಾವು ಬೆಳೆದಿರುವಂಥ ಹೂವಿನ ಗಿಡಗಳು ಚೆನ್ನಾಗಿ ಹೂ ಬಿಡ್ತಾ ಇರುವಾಗಲೇ ಒಣಗೋದಕ್ಕೆ ಪ್ರಾರಂಭ ಆಗ್ತವೆ. ಕೀಟಗಳ ದಾಳಿಗೆ ಹಾಳಾಗ್ತಾ ಬರ್ತವೆ. ಕೆಲವೊಂದು ಬಾರಿ ಮಣ್ಣಿನಿಂದಲೇ ಕೀಟಗಳ ದಾಳಿ ಪ್ರಾರಂಭ ಆಗ್ತವೆ. ಎಷ್ಟೋ ಬಾರಿ ನಮಗೆ ಇದಕ್ಕೆ ಸರಿಯಾದ ಕಾರಣನೇ ಗೊತ್ತಾಗೋದಿಲ್ಲ. ಆದರೆ ಇವತ್ತು ನಾನು ನಿಮಗೆ ಈ ಕೀಟಗಳ ದಾಳಿಯನ್ನು ಬುಡದಿಂದಲೇ ಎಫೆಕ್ಟಿವ್ ಆಗಿ ಹೊಸದಾದ ರೀತಿಯಲ್ಲಿ ತುಂಬ ಸುಲಭವಾಗಿ ಸಾವಯವ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಮೊದಲೇ ಹೇಳಿದಾಗೆ ಈ ಗಿಡಗಳು ಹೂಗಳನ್ನು ಬಿಡ್ತಾ ಇರುವಾಗಲೇ ಇದ್ದಕ್ಕಿದ್ದಾಗೆ ಹಾಳಾಗೋದಕ್ಕೆ ಪ್ರಾರಂಭ ಆಗ್ತವೆ. ಇದಕ್ಕೆ ಕಾರಣ ಅಂತಂದರೆ ಕೀಟಗಳು. ಕೆಲವೊಮ್ಮೆ ಈ ಕೀಟಗಳು ಎಲೆಗಳಲ್ಲದೆ ಬೇರುಗಳಲ್ಲೂ ಸೇರ್ಕೊಂಡ್ಬಿಟ್ಟು ಬೇರುಗಳನ್ನೇ ಹಾಳು ಮಾಡ್ತವೆ. ಇಂಥ ಸಂದರ್ಭದಲ್ಲಿ ನಮಗೆ ಕೀಟಗಳು ಎಲ್ಲಿದ್ದಾವೆ ಅನ್ನೋದೇ ಗೊತ್ತಾಗೋದಿಲ್ಲ. ಮಣ್ಣಿನಲ್ಲೂ ಕೂಡ ಸೇರ್ಕೊಂಡಿರ್ತವೆ. ಇಂಥ ಸಂದರ್ಭದಲ್ಲಿ ನಾವು ಇವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ಎರಡು ರೀತಿಯಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೀನಿ. ಇಷ್ಟೇ ಅಲ್ಲದೆ ಈ ಮೆಥಡನ್ನು ನಾವು ಫಾಲೋ ಮಾಡೋದ್ರಿಂದ ನಿಂಬೆ ಹಣ್ಣಿನ ಗಿಡದಲ್ಲಿ ಹೆಚ್ಚಿನ ಹಣ್ಣುಗಳನ್ನು ನಾವು ಪಡಿಬಹುದು, ಜೊತೆಗೆ ಮಲ್ಲಿಗೆ ಹೂಗಳಲ್ಲಿ ಹೆಚ್ಚಿನ ಹೂಗಳನ್ನು ನಾವು ಪಡಿಬಹುದು. ಹಾಗಾದರೆ ಈ ವಿಧಾನಗಳು ಯಾವ್ಯಾವು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ತೋರಿಸ್ತಾ ಇರೋದು ನೋಡಿ, ಇಲ್ಲಿ ಇದನ್ನು ಅಂಟುವಾಳಕಾಯಿ ಅಥವಾ ಸೋಪ್ ನಟ್ ಅಂತ ಕರಿತೀವಿ. ಒಂದು ವೇಳೆ ನಿಮಗೆ ಈ ಅಂಟುವಾಳಕಾಯಿ ಸಿಗಲಿಲ್ಲ ಅಂತಂದರೆ ನೀವು ಸೀಗೆಕಾಯಿ ಅಥವಾ ಶಿಕಾಕಾಯಿಯನ್ನು ಕೂಡ ಉಪಯೋಗಿಸ್ಬೋದು. ಇಲ್ಲಿ ನಾನು ಅಂಟುವಾಳಕಾಯಿಯನ್ನೇ ಉಪಯೋಗಿಸ್ತಾ ಇದ್ದೀನಿ. ಈ ಅಂಟುವಾಳಕಾಯಿಯನ್ನು ದ ಬೆಸ್ಟ್ ಆರ್ಗ್ಯಾನಿಕ್ ಪೆಸ್ಟ್ ಕಂಟ್ರೋಲರ್ ಅಂತಲೇ ಕರಿಬಹುದು. ಈ ಅಂಟುವಾಳಕಾಯಿಯಲ್ಲಿ ಒಳಗಡೆ ಬೀಜ ಇರುತ್ತೆ, ಮೇಲ್ಗಡೆ ಸಿಪ್ಪೆ ಭಾಗ ಇರುತ್ತಲ್ಲ, ಇದರಲ್ಲೇ ಸೋಪಿನ ಅಂಶ ಇರೋದು. ಈ ರೀತಿ ಒಂದ್ಸರಿ ನೀವು ಕುಟ್ಟಿದರೆ ಇದು 2 ಪೀಸ್ ಆಗುತ್ತೆ ನೋಡಿ. ಹೀಗೆ ಇಷ್ಟು ಪೀಸ್ ಮಾಡಿದರೆ ಸಾಕು ನೋಡಿ. ಒಳಗಡೆ ಬೀಜ ಹಾಗೆ ಇರಲಿ, ಏನು ತೊಂದರೆ ಇಲ್ಲ. ಇಲ್ಲಿ ನಾನು ಹೆಚ್ಚು ಅಂಟುವಾಳಕಾಯಿಯನ್ನು ತೊಗೊಂಡಿಲ್ಲ, ಒಂದೇ ಒಂದು ಮುಷ್ಟಿಯಷ್ಟು ಅಂಟುವಾಳಕಾಯಿಗಳು ಸಾಕು ಇದಕ್ಕೆ ನೋಡಿ. ಎಲ್ಲವನ್ನು ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೀಗ 1 ಬಕೆಟ್ ನೀರಲ್ಲಿ ನೆನೆಸಬೇಕಾಗತ್ತೆ ನೋಡಿ. ನಾನು ಹೇಳಿದಂಗೆ ಒಂದೇ ಒಂದು ಮುಷ್ಟಿಯಷ್ಟು ಅಂಟುವಾಳಕಾಯಿಗಳು ಸಾಕು, ಹೆಚ್ಚಿಗೆ ಏನೂ ಬೇಡ. ಇದನ್ನು ನಾನೀಗ 1 ಬಕೆಟ್ ಅಥವಾ 3/4 ಬಕೆಟ್ನಷ್ಟು ನೀರಿಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಹೀಗೆ ಸೇರಿಸ್ಬಿಟ್ಟು ಒಂದು ದಿನ ಫುಲ್ ಹೀಗೆ ಬಿಡಬೇಕು. ಒಂದು ರಾತ್ರಿ ಬಿಟ್ಟರೂ ಸಾಕು ನೋಡಿ. ರಾತ್ರಿ ನಾನೀಗ ಇದನ್ನ ನೆನೆಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಇದೇನಾಗಿರುತ್ತೆ ನೋಡೋಣ. ಹೀಗೆ ಒಂದು ರಾತ್ರಿ ಇದರಲ್ಲಿ ಬಿಡೋದ್ರಿಂದ ಈ ಅಂಟುವಾಳಕಾಯಿ ಎಲ್ಲ ಅಂಶ ಈ ನೀರಲ್ಲಿ ಬಿಟ್ಟಿರುತ್ತೆ ನೋಡಿ. ಬೆಳಗ್ಗೆ ಈಗ ತೆಗೆದಿದ್ದೀನಿ ನೋಡಿ, ನೊರೆಯಲ್ಲೇ ಗೊತ್ತಾಗುತ್ತೆ ನಿಮಗೆ. ಒಮ್ಮೆ ಈ ನೀರನ್ನು ಚೆನ್ನಾಗಿ ಕಲಕಿದರೆ ಸಾಕು, ನೊರೆ ಬರುತ್ತೆ ನೋಡಿ. ಈ ಸಿಪ್ಪೆಯನ್ನು ಚೆನ್ನಾಗಿ ಹಿಚಕ್ಬಿಟ್ಟು ಈ ರೀತಿ ಕಲಕಿರಿ ನೋಡಿ, ನೊರೆ ಬರ್ತಾ ಇದೆ. ಈಗ ಈ ಪೆಸ್ಟಿಸೈಡ್ ರೆಡಿಯಾಗಿದೆ. ಇದನ್ನು ಒಂದು ಸ್ಪ್ರೇಯರ್ಗೆ ಹಾಕ್ಕೊಂಡು ನೀವು ಗಿಡಕ್ಕೆ ಸ್ಪ್ರೇ ಮಾಡಬಹುದು ನೋಡಿ. ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಿ. ನಂತರ ಇದೇ ನೀರನ್ನು ಸ್ವಲ್ಪ ನೀವು ಮಣ್ಣಿಗೂ ಆ್ಯಡ್ ಮಾಡಬೇಕು. ಹೀಗೆ ಮಣ್ಣಿಗೆ ಸೇರಿಸೋದ್ರಿಂದ ಬೇರಿನಲ್ಲಿರುವಂತಹ ಹುಳಗಳೆಲ್ಲ ಅಥವಾ ಕೀಟಗಳೆಲ್ಲ ಸತ್ತು ಹೋಗ್ತವೆ. ಈಗ ಎರಡನೇ ಮೆಥಡಲ್ಲಿ ತುಂಬ ಎಫೆಕ್ಟಿವ್ ಆಗಿ ಈ ಕೀಟಗಳನ್ನು ಕಂಟ್ರೋಲ್ ಮಾಡೋದು ಹೇಗೆ ನೋಡ್ಕೊಂಡು ಬರೋಣ ಬನ್ನಿ. ಈ ಮೆಥಡಲ್ಲಿ ನೀವು ಮಣ್ಣಿನಲ್ಲಿ ಸೇರಿಕೊಂಡಿರುವಂತಹ ಈ ಕೀಟಗಳನ್ನು ತುಂಬ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು. ಇದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಸುಮಾರು 3 ಲೀಟರ್ನಷ್ಟು ನೀರನ್ನು ತಗೊಳ್ಬೇಕು. ಇದಕ್ಕೆ ನೀವು ಆ್ಯಪಲ್ ಸಿಡಾರ್ ವಿನೆಗಾರನ್ನು ಆ್ಯಡ್ ಮಾಡಬೇಕು. ಸುಮಾರು 1 ಟೇಬಲ್ ಸ್ಪೂನಷ್ಟು ಆ್ಯಪಲ್ ಸಿಡಾರ್ ವಿನೆಗರ್ ಆದರೆ ಸಾಕು 3 ಲೀಟರ್ ನೀರಿಗೆ ನೋಡಿ. ನಾನಿಲ್ಲಿ 1 ಸ್ಪೂನ್ ಆ್ಯಪಲ್ ಸಿಡಾರ್ ವಿನೆಗಾರನ್ನು 3 ಲೀಟರ್ ನೀರಿಗೆ ಸೇರಿಸ್ತಾ ಇದ್ದೀನಿ. ಹೀಗೆ ಸೇರಿಸ್ಬಿಟ್ಟು ಈ ನೀರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ನೀವು ನೇರವಾಗಿ ಮಣ್ಣಿಗೆ ಸೇರಿಸಿದರೆ ಸಾಕು ನೋಡಿ. ಈ ಪಾಟ್ನಲ್ಲಿರುವಂತಹ ಈ ಮಣ್ಣಿಗೆ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಸೇರಿಸಿದರೆ ಸಾಕು. ಬೇರಿನಲ್ಲಿ ಇರುವಂತಹ ಕೀಟಗಳೆಲ್ಲ ಸತ್ತೋಗ್ತವೆ. ಇದನ್ನು ನೀವು 2 ತಿಂಗಳಿಗೆ ಒಮ್ಮೆ ಮಾಡಿದರೆ ಸಾಕು. ಹೀಗೆ ಮಾಡೋದ್ರಿಂದ ಬೇರು ಅಥವಾ ಮಣ್ಣಿನಲ್ಲಿ ಇರುವಂತಹ ಕೀಟಗಳು ಕಂಟ್ರೋಲ್ ಆಗೋದಷ್ಟೇ ಅಲ್ಲ, ಬೇರೆ ಕೆಲವೊಂದು ಉಪಯೋಗಗಳು ಕೂಡ ಇದ್ದಾವೆ. ಏನು ನೋಡ್ಕೊಂಡು ಬರೋಣ ಬನ್ನಿ. ಇದರಿಂದ ಗಿಡಗಳ ಸುತ್ತ ಬೆಳೆದಿರುವಂತಹ ಕಳೆಗಳನ್ನು ಕೂಡ ನಾವು ಕಂಟ್ರೋಲ್ ಮಾಡಬಹುದು ನೋಡಿ. ಹೀಗೆ ಮಣ್ಣಿಗೆ ಸೇರಿಸಿದರೆ ಸಾಕು, ಈ ಕಳೆಗಳೆಲ್ಲ ಕಂಟ್ರೋಲ್ಗೆ ಬರ್ತವೆ.
ಜೊತೆಗೆ ಮಣ್ಣಿನ pH ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಇದರಿಂದ ಇನ್ನೊಂದು ತುಂಬನೇ ಉಪಯೋಗಕ್ಕೆ ಬರೋದು ಏನಂತಂದರೆ, ನಿಮಗೆ ಮಲ್ಲಿಗೆ ಗಿಡ ಹೆಚ್ಚು ಹೂಗಳನ್ನು ಬಿಡುತ್ತೆ ಹಾಗೂ ನಿಂಬೆ ಗಿಡದಲ್ಲಿ ಹೆಚ್ಚು ಹಣ್ಣುಗಳನ್ನು ನೀವು ಪಡಿಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಿಂಪಲ್ ಆದಂತಹ ಆರ್ಗ್ಯಾನಿಕ್ ಮೆಥಡಿಂದ ಈ ಕೀಟಗಳನ್ನು ನೀವು ಹೇಗೆ ಕಂಟ್ರೋಲ್ ಮಾಡಬಹುದು, ಅದರಲ್ಲೂ ಮಣ್ಣಿನಲ್ಲಿ ಬೇರಿನಲ್ಲಿ ಇರುವಂಥ ಕೀಟಗಳನ್ನು ಹೇಗೆ ಕಂಟ್ರೋಲ್ ಮಾಡಬಹುದು, ಜೊತೆಗೆ ಹೆಚ್ಚು ಮಲ್ಲಿಗೆ ಹೂಗಳು ಮತ್ತು ನಿಂಬೆ ಹಣ್ಣುಗಳನ್ನು ಹೇಗೆ ಪಡಿಬಹುದು ಅಂತೇಳಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಜ್ಞಾನ ವಿಜ್ಞಾನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.